ವೈಚಾರಿಕ ವಿವಾಹ ವೇದಿಕೆ ವತಿಯಿಂದ ಸುರೇಶ್ ಹಾಗೂ ರೇಣುಕಾರವರ ವೈಚಾರಿಕ ಮದುವೆ ಕಾರ್ಯಕ್ರಮ ಬಾಳೆಹೊನ್ನೂರಿನ ಕಡ್ಲೆಮಕ್ಕಿಯ ನಾರಾಯಣಗುರು ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಜಾತಿ ಧರ್ಮದ ಗೋಡೆಗಳು, ಜಾತಿ ಧರ್ಮದ ಗೋಡೆಗಳು ಎಲ್ಲವ ದಾಟಿ ಎತ್ತರಗೇರಿ ಹರೋಣ ಬಾ ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ. ಮಾವಿನ ಸಸಿಗೆ ನೀರೆರೆದು ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ಹಾಕಿದ್ರಿ, ನಾನು ಬಣ್ಣದ ಹಾರವನ್ನು ಹಾಕ್ತೀನಿ ಅಂತ ನಿಮಗೆ ಅವಕಾಶ. ಆ ಬಣ್ಣದ ಹಾರವನ್ನು ಸುರೇಶ್ ಅವರಿಗೆ ನೀವು ಮೊದಲು ಹಾಕಿ. ಈಗ ಸುರೇಶ್ ಅವರು ನೀವು ಹಾಕಿ. ಧನ್ಯವಾದಗಳು ನಿಮ್ಮಿಬ್ಬರಿಗೂ. ಎಲ್ಲರೂ ಸಂತೋಷದಿಂದ ಶುಭವನ್ನು ಕೋರಿ ಆ ದಂಪತಿಗಳಿಗೆ. ಅದೇ ರೀತಿ ಸುರೇಶ್ ಅವರೇ, ನೀವು ಕೂಡ ನಿಮ್ಮ ಪ್ರೀತಿಯ ಧಾರೆಯನ್ನ ಈ ಸಂದರ್ಭದಲ್ಲಿ ಎರಿರಿ, ಹೂವನ್ನ ಅವರ ತಲೆ ಮೇಲೆ. ಸುರೇಶ್ ಅವರೇ, ರೇಣುಕಾ ಅವರೇ, ಮತ್ತೆ ವೇದಿಕೆಗೆ ನಮ್ಮನ್ನ ಕರೆದಾಗ ನನ್ನ ಪಕ್ಕದಲ್ಲಿ ಬಂದು ಕೂತರು. ಬಹುಶಃ ನಮ್ಮ ಸುರೇಶ್ ಅವರ ಬ್ರದರ್ ಇತ್ತು. ಅವರಿಗೆ ಎಲ್ಲ ನೆನಪಾಗ್ತಾ ಇತ್ತು, ಅವರ ತಂದೆ ತಾಯಿ ಸಂದರ್ಭದಲ್ಲಿ ಇರಬೇಕಿತ್ತು ಅನ್ನೋದು ನೆನಪಾಗ್ತಿತ್ತು. ಅವರ ಕಷ್ಟದ ದಿನಗಳು ನೆನಪಾಗ್ತಿತ್ತು. ಗದ್ಗದಿತರ ಆಗಿದ್ರು, ಅಲ್ಲಲ್ಲೇ ಕಣ್ಣೀರು ಬರ್ತಾ ಇತ್ತು. ಆದರೂ ಅದನ್ನು ತಡ್ಕೊಂಡು ಅವರು ಮಧ್ಯೆ ಹೋಗಿ ಎದ್ದು ಓಡಾಡಿ ಬರ್ತಾ ಇದ್ರು. ಇದೆಲ್ಲದೂ ಆಗ್ಬೇಕು, ನಮ್ಮ ಬದುಕಿನಲ್ಲಿ ಇರ್ತದೆ, ಇದೆಲ್ಲದೂ ಕೂಡ ಇರ್ತದೆ. ನಮ್ಮ ಸಂವಿಧಾನದ ಮೌಲ್ಯಗಳನ್ನು ಮನೆ ಮನೆಗಳಲ್ಲಿ ಅಳವಡಿಸಿಕೊಳ್ಳುವಂತೆ ಸಾಹಿತಿ, ಸಾಮಾಜಿಕ ಹೋರಾಟಗಾರ್ತಿ ವಾಣಿ ಪೆರೋಡಿ ಕರೆ ನೀಡಿದ್ದಾರೆ. ತಾರತಮ್ಯವನ್ನ ಹತ್ತಿಕ್ಕಿ ಒಂದು ಕ್ರಾಂತಿಕಾರಿಯಾದಂತಹ ಸಂದೇಶ ಕೊಟ್ಟಂತವರು ನಾರಾಯಣ ಗುರುಗಳು. ಅಂತ ಎಲ್ಲ ವ್ಯಕ್ತಿಗಳ ಸಂದೇಶ ನಮ್ಮ ಈ ವೈಚಾರಿಕತೆಯನ್ನ ಹೆಚ್ಚು ಗಟ್ಟಿ ಮಾಡ್ತಾ ಹೋಗ್ತದೆ. ನಮ್ಮೊಳಗೆ ದೇವರಿದ್ದಾರೆ, ಆ ದೇವರನ್ನ ನಾವು ಕಂಡುಕೋಬೇಕಾಗಿರೋದು ಅಂತ ತುಂಬಾ ಗಟ್ಟಿಯಾಗಿ ಪ್ರತಿಪಾದನೆ ಮಾಡಿ ಅಸಮಾನತೆಯ ವಿರುದ್ಧ ತುಂಬಾ ಗಟ್ಟಿಯಾಗಿ ನಿಂತ ವ್ಯಕ್ತಿ ಅವರು. ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಿಕ್ಕೆ ತುಂಬಾ ಸಂತೋಷ ಆಗುತ್ತೆ. ಬಾಳೆಹೊನ್ನೂರು ಕಡ್ಲೆಮಕ್ಕಿಯ ನಾರಾಯಣಗುರು ಸಮುದಾಯ ಭವನದಲ್ಲಿ ವೈಚಾರಿಕ ವಿವಾಹ ವೇದಿಕೆ ಆಶ್ರಯದಲ್ಲಿ ನಡೆದ ಎಸ್.ಟಿ. ಸುರೇಶ್ ಮತ್ತು ಡಿ. ರೇಣುಕಾರವರ ವೈಚಾರಿಕ ವಿವಾಹದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ತುಂಬಾ ಖುಷಿಯ ವಿಷಯ ಅಂತಂದ್ರೆ, ಇಂಥ ಒಂದು ಜಾಗದಲ್ಲಿ ಸ್ವಲ್ಪ ಸಾಂಪ್ರದಾಯಿಕತೆಯನ್ನು ಉಳಿಸಿಕೊಂಡು ಒಂದು ವೈಚಾರಿಕ ರೀತಿಯಲ್ಲಿ ಮದುವೆ ಆಗ್ಲಿಕ್ಕೆ ಹೊರಟಿದಾರಲ್ಲ ಈ ಮಧುಮಕ್ಕಳು, ಅವರಿಗೆ ತುಂಬಾ ತುಂಬಾ ಪ್ರೀತಿಯ ಅಭಿನಂದನೆಗಳು. ಮತ್ತೆ ಇದನ್ನ ಮಾಡೋದಷ್ಟು ಸುಲಭ ಇಲ್ಲ. ಜೋರ ಚಪ್ಪಾಳೆ ತಟ್ಟಿ, ಅವರಾಗ್ಲೇ ಹೇಳಿದ್ರು, ಸಂಭ್ರಮನೂ ಬೇಕು ನಮ್ಮ ವೈಚಾರಿಕ ಮದುವೆಗಳಲ್ಲಿ, ಸಪ್ಪೆ ಆಗ್ಬಾರ್ದು. ಈ ಸಂದರ್ಭದಲ್ಲಿ ಹರೀಶ್, ಎಡದಾಳ್ ಕುಮಾರ್, ಕೂದುವಳ್ಳಿ ಮಂಜುನಾಥ್, ಸುಮಲತಾ, ಇಂದಾವರ ನಾಗೇಶ್, ಅಂಗಡಿ ಚಂದ್ರು, ವಧುವರರ ಹಿರಿಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.